ನೋಡಿ ಈ ಬಿಸಿಲಿನ ತಾಪಕ್ಕೆ ಏನಾದರೂ ತಣ್ಣಗೆ ಕುಡಿಬೇಕು ಅನಿಸುತ್ತಲ್ವ, ಆವಾಗ ಈ ಥರ ನೀವು ನಿಂಬೆಹಣ್ಣಿನ ಪಾನಕನ ಮಾಡ್ಕೊಂಡು ಕುಡಿಬೋದು. ಹಾಯ್ ಎಲ್ಲರಿಗೂ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತು ನಾನು ನಿಂಬೆಹಣ್ಣಿನ ಪಾನಕನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಬೇಸಿಗೆಗಾಲ ಸ್ಟಾರ್ಟ್ ಆಯ್ತಲ್ವ, ಅದಕ್ಕೆ ಇಲ್ಲಿ ನೋಡಿ ಒಂದು ಪಾತ್ರೆನ ತೊಗೊಂಡಿದ್ದೆ. ಆ ಪಾತ್ರೆಗೆ ನಾನು ಅರ್ಧ ಲೀಟ್ರ್ ನೀರನ್ನು ಹಾಕ್ತಾಯಿದ್ದೀನಿ. ಅರ್ಧ ಲೀಟ್ರ್ ವಾಟರ್ ಬಾಟಲ್ನ ನಾನು ಫ್ರಿಜ್ನಲ್ಲಿ ಇಟ್ಟಿದ್ದೆ. ಅರ್ಧ ಲೀಟ್ರ್ ನೀರನ್ನು ಹಾಕ್ತಾಯಿದ್ದೀನಿ ನೋಡಿ, ಕೋಲ್ಡ್ ವಾಟ್ರ್. ನೀವು ಬೇಡ ಅಂದರೆ ಹಾಗೆ ನಾರ್ಮಲ್ ವಾಟರ್ ಆದರೂ ಹಾಕ್ಬೋದು. ಇಲ್ಲಿ ನೋಡಿ, ಇವಾಗ ನಾನು ಅರ್ಧ ಲೀಟ್ರ್ ನೀರನ್ನು ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಸಕ್ಕರೆನ ಮಿಶ್ರಣ ಮಾಡ್ತೀನಿ. ನೋಡಿ, ಸಕ್ಕರೆ ನಿಮಗೆ ಜಾಸ್ತಿ ಬೇಕು ಅನ್ನೋದಾದರೆ ಜಾಸ್ತಿ ಹಾಕಿರಿ, ಸ್ವಲ್ಪ ಬೇಕು ಅನ್ನೋದಾದರೆ ಸ್ವಲ್ಪ ಹಾಕಿ. ನೋಡಿ, ನಾನು ಒಂದು ಸ್ವಲ್ಪನೇ ಸಕ್ಕರೆನ ಹಾಕಿಬಿಟ್ಟು ಪಾನಕ ಮಾಡ್ತಾಯಿದ್ದೀನಿ. ಇದೆಲ್ಲ ಫೇಮಸ್ ಅಲ್ವೇನ್ರಿ ನಿಂಬೆಹಣ್ಣಿನ ಪಾನಕ. ಯಾರಾದರೂ ಬಂದರೆ ಸಾಕು, ಬೇಸಿಗೆಗಾಲದಲ್ಲಿ ನಾವು ಮಾಡೋದೇ ಫಸ್ಟು ನಿಂಬೆಹಣ್ಣಿನ ಪಾನಕ. ಇವಾಗ ಬಂದಿದೆ ಮ್ಯಾಂಗೋ ಜ್ಯೂಸು ಅಂತೇಳಿ, ಇವೆಲ್ಲ ಜೀರಾ ಜ್ಯೂಸು ಇವಾಗ ಬಂದಿದ್ದೇವೆ, ಅವಾಗೆಲ್ಲಿತ್ರಿ. ಹಾಗಾಗಿ ಅವಾಗ ಯಾರಾದರೂ ಮನೆಗೆ ನೆಂಟರು ಬಂದರೆ ನಾವು ಇದನ್ನೇ ಮಾಡಿಕೊಡ್ತಿದ್ವಿ. ಇವಾಗ ನೋಡಿ ಒಂದು 10 ನಿಮಿಷ ಮುಚ್ಚಿಟ್ಬಿಡೋಣ, ಯಾಕಂದರೆ ಸಕ್ಕರೆ ಕರಗಬೇಕಲ್ವಾ. ಅಷ್ಟೊತ್ತಿಗೆ ಈ ಕಡೆ ನೋಡಿರಿ, 1-2 ಲವಂಗ ತೊಗೊಂಡಿದ್ದೆ, 1-2 ಏಲಕ್ಕಿ ಕಾಯನ್ನು ತೊಗೊಂಡಿದ್ದೆ. ಲವಂಗ ಏಲಕ್ಕಿ ಕಾಯನ್ನು ಸ್ವಲ್ಪ ಕುಟ್ಟಿ ಹಾಕಬೇಕು ನೋಡಿ ಫ್ರೆಂಡ್ಸ್, ಸ್ವಲ್ಪ ಕುಟ್ಟಿ ಹಾಕಬೇಕು. ಈ ಥರ ಜ್ಯೂಸ್ ನಿಂಬೆಹಣ್ಣಿನ ಪಾನಕನ ನೀವು ಮಾಡ್ಕೊಂಡು ಒಂದು ಸಲ ಕುಡಿದ್ರೆ ಸಾಕು, ಪದೇ ಪದೇ ಮಾಡ್ಕೊಂಡು ಕುಡಿತೀರ. ಎಲ್ಲರೂ ಸಾಮಾನ್ಯವಾಗಿ ಮಾಡ್ತಿರ್ತೀರ, ಬಟ್ ಈ ಥರ ಒಂದು ಸಲ ಟ್ರೈ ಮಾಡಿ ಅಂತ ತೋರಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಇದು ವಂಶ ಪಾರಂಪರೆಯಿಂದ ಬಂದಂತಹ ನಿಂಬೆಹಣ್ಣಿನ ಪಾನಕನೇ ಅಂತ ಹೇಳ್ಬೋದು ಅಲ್ವಾ. ಯಾರಾದರೂ ಹೊಸಬ್ರು ನೆಂಟರು ಬಂದರೆ, ಮನೆಗೆ ಅಳಿಯ ಬಂದರೆ ಮೇನ್ ಮಾಡ್ತಿದ್ದಂತಹ ರೆಸಿಪಿನೇ ಇದು ನಿಂಬೆಹಣ್ಣಿನ ಪಾನಕ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ಲವಂಗ ಮತ್ತು ಏಲಕ್ಕಿ ತೊಗೊಂಡಿದ್ನಲ್ಲ, ಅದನ್ನು ಕುಟ್ಕೊಂಡ್ಬಂದು ಇಟ್ಟಿದ್ದೀನಿ. ಇಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ನಾನು ಸಕ್ಕರೆ ಇನ್ನೂ ಸ್ವಲ್ಪ ಕರಗಿರಲಿಲ್ಲ, ಅದಕ್ಕೆ 2 ಪಾತ್ರೆಯಿಂದ ಆ ಕಡೆಯಿಂದ ಈ ಕಡೆಗೆ ನಾನು ಇದನ್ನು ಮಾಡ್ಕೊತಿದ್ದೀನಿ. ಯಾಕಂದರೆ ಅಷ್ಟು ಬೇಗ ಕರಗೋದಿಲ್ಲ ಸಕ್ಕರೆ, ಅದಕ್ಕೆ ಈ ಥರ ಮಾಡ್ಕೊತೀವಿ. ನೋಡಿ, ನಮ್ಮ ತಾಯಿಯವರು ಯಾರಾದರೂ ಮನೆಗೆ ಬಂದರೆ ಸಾಕು, ಈ ಥರ ನಿಂಬೆಹಣ್ಣು ತೊಗೊಂಡು ಹೋಗು ಅಂತ ಹೇಳಿಬಿಟ್ಟು ನಾವು ಪಾನಕನ ಮಾಡ್ತಿದ್ವಿ. ಆಮೇಲೆ ಇವಾಗ ರಸನ ಅಂತೇಳಿ ಬಂದಿದೆ, ರಸನೂ ಮಾಡ್ಕೊತಾರೆ, ನಿಂಬೆಹಣ್ಣಿನ ಪಾನಕ ಮಾಡ್ಕೊತಾರೆ. ಆದರೆ ಅದನ್ನೆಲ್ಲ ಮಾಡೋದು ಕಷ್ಟ ಅಂತೇಳಿ ಇವಾಗ ಏನು ಮಾಡ್ತಾರೆ, ಜ್ಯೂಸನ್ನು ತರಿಸ್ಬಿಡ್ತಾರೆ. ಆದರೆ ಇದ್ರ ಮುಂದೆ ಯಾವುದೂ ಅಲ್ಲ ಅಂತ ಹೇಳ್ಬೋದಲ್ವ. ಇದು ತುಂಬ ಚೆನ್ನಾಗಾಗುತ್ತೆ, ಟ್ರೈ ಮಾಡಿ. ಮತ್ತು ಇವಾಗ ಸಕ್ಕರೆನೂ ಸ್ವಲ್ಪ ಏನೂ ಕರಗಿರಲಿಲ್ಲ, ಅದಕ್ಕೆ ನಾನು ಮತ್ತೆ ಮಿಶ್ರಣ ಮಾಡೋಕ್ಕೋಗ್ಬೇಕಲ್ಲ, ಕರಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಆವಾಗಲೇ ಕುಟ್ಟಿಟ್ಕೊಂಡಿದ್ದಂಥ ಏಲಕ್ಕಿ ಮತ್ತು ಲವಂಗನ ಹಾಕ್ತಾಯಿದ್ದೀನಿ. ನೋಡಿ, ಏಲಕ್ಕಿ ಮತ್ತು ಲವಂಗ ಹಾಕಿಬಿಟ್ಟು ಸ್ವಲ್ಪ ಐಸನ್ನು ಹಾಕಬೇಕು, ಇದ್ದರೆ ಹಾಕಿ, ಯಾಕಂದರೆ ತುಂಬ ಕೂಲ್ ಆಗುತ್ತೆ, ಚೆನ್ನಾಗಾಗುತ್ತೆ ಅಂತ ಹೇಳಿ ನಾನು ಐಸನ್ನು ಹಾಕ್ತೀನಿ. ಆಮೇಲೆ ಒಂದು ಸ್ವಲ್ಪ ಅಡುಗೆ ಸೋಡನ್ನು ಹಾಕಿರಿ, ಯಾಕಂದರೆ ಒಬ್ಬೊಬ್ಬರಿಗೆ ಹಿಡಿಸೋದಿಲ್ಲ ಅಲ್ವಾ. ಇದು ತುಂಬ ಒಳ್ಳೆಯದು ಅಡುಗೆ ಸೋಡಾ, ಯಾರಿಗಾದರೂ ಗ್ಯಾಸ್ ಪ್ರಾಬ್ಲಮ್ ಇದ್ದರೆ ಕುಡಿತಾರೆ ಅಂತ ಹೇಳಿ ಸ್ವಲ್ಪ ಅಡುಗೆ ಸೋಡಾನ ಮಿಶ್ರಣ ಮಾಡಿ. ಇನ್ನೊಂದು ಫ್ರೆಂಡ್ಸ್, ನೀವು ಸಕ್ಕರೆ ಬದಲೇ ನಿಂಬೆಹಣ್ಣಿನ ಜ್ಯೂಸನ್ನು ನೀವು ಬೆಲ್ಲ ಹಾಕಿಬಿಟ್ಟು ಮಾಡಿದ್ರಿ ಅಂದರೆ ಇನ್ನೂ ಸಖತ್ತಾಗೆ ಬರುತ್ತೆ. ಇಲ್ಲಿ ನೋಡಿ, ಎಲ್ಲ ಹಾಕಿಬಿಟ್ಟು ನಾನು ಇದನ್ನು ಈಗ ಆ ಕಡೆಯಿಂದ ಈ ಕಡೆ ಮಾಡಿತ್ತು ಆಯ್ತಲ್ವ. ಇವಾಗ ಸ್ವಲ್ಪ ಐಸನ್ನು ಹಾಕ್ತೀನಿ. ನೋಡಿ ಐಸನ್ನು ಹಾಕ್ತಾಯಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಅನ್ನೋದಾದರೆ ಜಾಸ್ತಿ ಹಾಕ್ಕೊಳ್ಳಿ ನಿಮ್ಮ ಮನೇಲಿದ್ದರೆ. ಮತ್ತು 2 ನಿಂಬೆಹಣ್ಣನ್ನು ತೊಳೆದ್ಬಿಟ್ಟು ತೊಗೊಂಡಿದ್ದೆ. ಇವಾಗ ನಿಂಬೆಹಣ್ಣನ್ನು ನಾನು ಹಿಂಡಿ ಹಾಕ್ತೀನಿ. ನೋಡಿ, ಐಸು ನಾನು ಸ್ವಲ್ಪ ಹಾಕಿದ್ದೀನಿ, ನೀವು ಭಾಳ ಬೇಕಾದರೆ ಹಾಕ್ಬೋದು, ಮನೇಲಿದ್ದರೆ ಹಾಕಿಲ್ಲ ಪರವಾಗಿಲ್ಲ, ನಡೀತೈತಿ. ನೋಡಿ, ಇವಾಗ ತೋರಿಸ್ತಾ ಇದ್ದೀನಿ. 2 ನಿಂಬೆಹಣ್ಣನ್ನು ನಾನು ಹಿಂಡಿಬಿಟ್ಟು ತೆಗಿತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ, ಈ ಥರ ಟ್ರೈ ಮಾಡಿರಿ. ಮತ್ತು ನೀವು ಯಾವ ಥರ ಮಾಡ್ತೀರ ನಿಂಬೆಹಣ್ಣಿನ ಜ್ಯೂಸನ್ನು, ಪಾನಕನ ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಪೂರ್ತಿ ವಿಡಿಯೋ ನೋಡಿ ಈ ಸಿಸ್ಟರ್ಗೆ ಸಪೋರ್ಟ್ ಮಾಡಿರಿ. ಮತ್ತು ಬನಶಂಕರಿ ಆಲ್ ಇನ್ ಒನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇವಾಗ ನೋಡಿರಿ, ನಾನು 2 ನಿಂಬೆಹಣ್ಣು 4 ಪೀಸ್ ಮಾಡ್ಕೊಂಡಿದ್ದೆಲ್ಲ, 4 ಪೀಸನ್ನು ಹಿಂಡಿ ತೆಗಿತಾ ಇದ್ದೀನಿ. ಇವಾಗ ಮತ್ತೆ ನಾನು 2 ಪಾತ್ರೆಯಿಂದ ನಾನು ಆ ಕಡೆಗೆ ಈ ಕಡೆಗೆ ಸ್ವಲ್ಪ ಮಿಶ್ರಣ ಮಾಡ್ಕೊತೀನಿ. ಇನ್ನು ಏನಾದರೂ ಸಕ್ಕರೆ ಉಳಿದಿತ್ತು ಅಂದರೆ ಕರಗುತ್ತೆ ಅನ್ನೋ ಉದ್ದೇಶಕ್ಕೆ ಈ ಥರ ಹಾಕಿಬಿಟ್ಟು, ಆಮೇಲೆ ಒಂದು ಜಾಲರಿ ಚೌಟ್ ಅಂದರೆ ಚಹಾ ಸೋಸೋದು ಇರುತ್ತಲ್ಲ, ಅದರಲ್ಲಿ ಸೋಸಬೇಕು. ನೀವು ಬೇಡ ನಾವು ಹಾಗೆ ಕುಡಿತೀವಿ ಅನ್ನೋದಿದ್ರೆ ಹಾಗೇನಾದರೂ ಕುಡೀರಿ. ಇಲ್ಲಿ ನಾನು ಸೋಸ್ಬಿಟ್ಟು ತೊಗೊತಾ ಇದ್ದೀನಿ, ನೀವು ಹಾಗೆ ಕುಡಿತೀನಿ ಅನ್ನೋದಾದರೆ ಕುಡಿಬೋದು. ಇಲ್ಲಿ ನೋಡಿ, ರೆಡಿ ಆಯಿತು ನಿಂಬೆಹಣ್ಣಿನ ಪಾನಕ. ಬಾಯಲ್ಲೇ ನೀರು ಬರುತ್ತೆ ಅಲ್ವಾ, ಇದನ್ನು ನೋಡಿಬಿಟ್ರೆ. ನೀವು ಯಾರೆಲ್ಲ ಈ ಥರ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ, ಮರಿಬೇಡ್ರಿ ಖಂಡಿತ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ ಅಂತಲೂ ಕೇಳ್ಕೊತೀನಿ. ನೋಡಿ, ಇವಾಗ ನಾನೊಂದು ಈ ಥರ ಜಾಲರಿ ಚೌಟ ಇರುತ್ತಾ ಅಂದರೆ ಚಹಾ ಸೋಸೋದಿರುತ್ತಲ್ಲ, ಅದರಲ್ಲೇ ನಾನು ಸೋಸ್ತಾ ಇದ್ದೀನಿ. ನೀವು ಬೇಡ ಅಂದರೆ ಹಾಗೆ ಕುಡಿಬೋದು. ಇದನ್ನು ಈ ಥರ ಸೋಸ್ಕೊಂಡು ನಾನು ಗ್ಲಾಸು ಅಂದರೆ ಪ್ಲಾಸ್ಟಿಕ್ ಲೋಟಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಯಾರಾದರೂ ಮನೆಗೆ ಬಂದರೆ ಈಸಿಯಾಗಿ ಮಾಡುವಂಥ ನಿಂಬೆಹಣ್ಣಿನ ಪಾನಕ ಟ್ರೈ ಮಾಡಿರಿ. ನೀವು ಒಂದು ಸಲ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನನ್ನ ಮಗ
ಮಾಡಿ. ನಿಂಬೆಹಣ್ಣನ್ನು ಹಾಕಿದ್ದು ಅದರಲ್ಲಿ ಚೆನ್ನಾಗಿ ಕಾಣುತ್ತೆ ಮಮ್ಮಿ ಅಂತ ನಿಂಬೆಹಣ್ಣು ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗ್ತೀನಿ.